ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಯಾಶ್ರಯಾನ್. ಇವತ್ತು ನಾವು ಶ್ರೀರಂಗನ ಕ್ಷೇತ್ರಕ್ಕೆ ಬಂದಿದ್ದೇವೆ. ಇಲ್ಲಿ ಬರಲು ಅನುಮತಿ ಕೊಟ್ಟ ಎಲ್ಲ ಹಿರಿಯರಿಗೂ ಅನಂತ ಧನ್ಯವಾದಗಳು. ಇವತ್ತು ನಾವು ಶ್ರೀರಂಗ ಕ್ಷೇತ್ರದ ಮಹಾತ್ಮೆಯನ್ನು ತಿಳಿಸ್ತೇವೆ. ಶ್ರೀರಂಗ 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 ಕ್ಷೇತ್ರ ಹೆಸರು ಹೇಳಿದ್ರೇ ನಮಗೆ ಪುಣ್ಯ ಬರುತ್ತೆ. ಶ್ರೀರಂಗ ಕ್ಷೇತ್ರ ಹೇಗಿದೆ ಅಂದರೆ 7 ಪ್ರಾಕಾರಗಳಿಂದ ಕೂಡಿದೆ. ಯಾವುದೇ ಕ್ಷೇತ್ರ ನೋಡಿ ಅಲ್ಲಿರುವ ದೇವರ ಹೆಸರಿರೋದಿಲ್ಲ, ಆದರೆ ಶ್ರೀರಂಗ ಕ್ಷೇತ್ರ ರಂಗನಾಥ ಸ್ವಾಮಿಯ ಹೆಸರೇ ಉಳ್ಳ ಏಕೈಕ ಕ್ಷೇತ್ರ ಶ್ರೀರಂಗ ಕ್ಷೇತ್ರ. ಇದನ್ನು ವಾದಿರಾಜರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಮೊದಲಾಗಿ ಸ್ತೋತ್ರ ಮಾಡ್ತಾರೆ. ಏನಂತ? ಕಾವೇರಿ ಹೃದಯೇ ವಸನ್ ಕಮಲಭೂತಾತಃ ಕೃಪಾ ವೀಕ್ಷಣೈಃ ಜೀವಾಂಹ ಶ್ರಮಯನ್ ಶ್ರಿಯಾಚಧರಯ ಸೇವ್ಯೋತಿ ಭಾವ್ಯೋ ವಿಭುಃ ದೇವೈರಾವರಣಸ್ಥಿತೈಃ ಕೃತನತಿಶೇಷಾಂಗಶಾಯಿ ಸದಾ ಭಾವೇ ಮೇ ವಿಧು ಪುಷ್ಕರಿಣ್ಯಧಿಪತಿ ಶ್ರೀರಂಗನಾಥೋಸ್ತ್ವಯಂ. ರಂಗನಾಥನಿಗೆ ಎಷ್ಟು ಕರುಣೆ ಅಂದರೆ ಎಲ್ಲರನ್ನೂ ಅನುಗ್ರಹ ಮಾಡ್ತಾನೆ, ಬರುವ ಭಕ್ತ ಜನರಿಗೆಲ್ಲ ಅನುಗ್ರಹ ಮಾಡ್ತಾನೆ. ಕಾವೇರಿಯನ್ನು ತನ್ನ ಹೃದಯದಲ್ಲಿ ನೆಲೆಸಿಕೊಟ್ಟು ಕಾವೇರಿಯ ಹೃದಯದಲ್ಲಿ ಅವನನ್ನೇ ಸಮರ್ಪಿಸಿದ್ದಾನೆ. ಅಂಥ ದಯಾಸಮುದ್ರ ಇವನು. ಬ್ರಹ್ಮಾದಿ ದೇವರಿಂದ ಶರಣಾಗತಿಗೆ ಯೋಗ್ಯನಾದವನಿವನು. ಅಂಥ ರಂಗನಾಥ ನಮ್ಮ ಕೈಯಲ್ಲಿ ನಮಸ್ಕಾರಕ್ಕೆ ಯೋಗ್ಯನಾಗಿದ್ದಾನೆ ಅಂದರೆ ಇದು ನಮ್ಮ ಭಾಗ್ಯ. ಇಂಥ ರಂಗನಾಥನನ್ನು ನಾವು ಇವನ ಕಥೆಯನ್ನು ಮೊದಲು ಕೇಳೋಣ. ಶ್ರೀ ರಂಗನಾಥನ ವಿಗ್ರಹ ಇದೆಯಲ್ಲ, ಅದು ಶ್ರೀಮನ್ನಾರಾಯಣನಿಂದ ಸ್ವಯಂ ವ್ಯಕ್ತವಾದ ವಿಗ್ರಹ, ಮೂಲ ವಿಗ್ರಹ ಇದು. ಇದನ್ನು ಬ್ರಹ್ಮದೇವರಿಗೆ ಶ್ರೀಮನ್ನಾರಾಯಣನೇ ಕೊಡ್ತಾನೆ. ಆಮೇಲೆ ಇಕ್ಷ್ವಾಕು ಮಹಾರಾಜ ತಪಸ್ಸನ್ನು ಮಾಡಿ ಈ ರಂಗನಾಥನ ವಿಗ್ರಹವನ್ನು ಪಡೆದು ಮುಂದೆ ಅವನ ವಂಶಕ್ಕೆಲ್ಲ ಅದನ್ನೇ ಪೂಜೆ ಮಾಡೋಕ್ಕೆ ಕೊಡ್ತಾನೆ. ಹಾಗಂದರೆ ಅಯೋಧ್ಯೆ ರಾಮನಿಂದ ಪೂಜೆ ಮಾಡಲ್ಪಟ್ಟ ಈ ವಿಗ್ರಹ ಇದು. ಅದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಅದು ನಮ್ಮ ಭಾಗ್ಯ. ಮುಂದೆ ದಶರಥ ಮಹಾರಾಜ ತನ್ನ ಯಾಗಕ್ಕೆ ಧರ್ಮವರ್ಮ ಎಂಬ ಚೋಳರಾಜನನ್ನು ಕರೀತಾನಂತೆ. ಆಗ ಧರ್ಮವರ್ಮ ಅಯೋಧ್ಯೆಗೆ ಹೋದಾಗ ಈ ರಂಗನಾಥನ ವಿಗ್ರಹವನ್ನು ನೋಡಿ ತುಂಬ ಆಸೆ ಆಗಿಬಿಡುತ್ತೆ. ಅಯ್ಯೋ, ಇದೇ ನನ್ನ ಜೀವನದ ಒಂದು ದೊಡ್ಡ ಭಾಗ್ಯ, ಇದು ರಂಗನಾಥ ಸಿಕ್ಬಿಟ್ರೆ ನನ್ನ ಜೀವನ ಸಾರ್ಥಕ ಆಗುತ್ತೆ, ರಂಗನಾಥನನ್ನು ನಾನು ಇಲ್ಲಿಗೆ ದಕ್ಷಿಣ ಭಾರತಕ್ಕೆ ತಗೊಂಡು ಬರ್ತೇನೆ ಅಂತ ಕೇಳ್ತಾನೆ. ಆದರೆ ದಶರಥ ಆಗಲ್ಲ, ಅವನು ತಪಸ್ಸು ಮಾಡಿ ಪಡೆದ ವಿಗ್ರಹ, ಅದರಿಂದ ಕೊಡೋದಿಲ್ಲ. ಆಮೇಲೆ ಅವನು ಕಠಿಣವಾದ ತಪಸ್ಸನ್ನೆಲ್ಲ ಮಾಡ್ತಾನೆ. ಆವಾಗ ಅಲ್ಲಿದ್ದ ಮುನಿಗಳೆಲ್ಲ ಹೇಳ್ತಾರೆ, ಇಲ್ಲ, ಚೋಳಭೂಮಿಗೆ ಬರ್ತಾರೆ ಶ್ರೀರಂಗನಾಥ, ತಲೆ ಕೆಡಿಸ್ಕೊಳ್ಬೇಡ ಅಂತ. ಆದಮೇಲೆ ಸರಿ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಎಲ್ಲ ರಾಮನ ಯುದ್ಧ ಎಲ್ಲ ಆದಮೇಲೆ ವಿಭೀಷಣನಿಗೆ ಈ ವಿಗ್ರಹವನ್ನು ಕೊಡ್ತಾನೆ. ಈ ವಿಗ್ರಹವನ್ನು ವಿಭೀಷಣ ಲಂಕೆಗೆ ತೊಗೊಂಡು ಹೋಗಬೇಕು ಅಂತ ಒಂದು ಪ್ಲ್ಯಾನ್ ಹಾಕಿರ್ತಾನೆ. ಆದರೆ ಆಗೋದಿಲ್ಲ. ಅವನು ಇಲ್ಲೇ ಮಧ್ಯಾಹ್ನಿಕ ಸ್ನಾನ ಅದೆಲ್ಲ ಆಗಬೇಕು ಅಂತ ಇಲ್ಲಿ ಚಂದ್ರಪುಷ್ಕರಣಿಯ ತೀರದಲ್ಲಿ ಇಡಕ್ಕೆ ನೋಡ್ತಾನೆ. ಆವಾಗ ಯಾರೂ ಸಿಗೋದಿಲ್ಲ. ಗಣಪತಿ ಬರ್ತಾನೆ. ಗಣಪತಿ ಕೈಯಲ್ಲಿ ಕೊಟ್ಟು ಹೋಗ್ತಾನೆ. ಆವಾಗ ಗಣಪತಿ ಹೇಳ್ತಾನೆ, ನಾವು 3 ಸಲ ಕರಿತೇನೆ, 3 ಸಲ ಬರಲಿಲ್ಲ ಅಂದರೆ ನಾನು ಇಲ್ಲೇ ಇಡ್ತೇನೆ ಅಂತ. ನಮಗಿವಾಗ ನೋಡಿ ಎಷ್ಟು ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಆ ಥರ ವಿಭೀಷಣನಿಗೂ ಅಷ್ಟೇ, ಏನು ಮಾಡೋದು ಅರ್ಥ ಆಗಲ್ಲ. ಮುಂದೆ ಸಮಯ ಆಗ್ತಾ ಇರುತ್ತೆ, ಅವ್ನು ಕೊಡ್ತಾನೆ, ವಿಭೀಷಣ ಅಂತ ಗಣಪತಿ ಕರೀತಾನೆ, ಇಟ್ಬಿಡ್ತಾರೆ. ಆಮೇಲೆ ಇಲ್ಲೇ ನಮ್ಮ ಭಾಗ್ಯದಿಂದ ಇಲ್ಲಿ ರಂಗನಾಥನ ಕ್ಷೇತ್ರ ನಾವು ಇವತ್ತೂ ನೋಡ್ಬೋದು. ಅಂಥ ರಂಗನಾಥನ ಕ್ಷೇತ್ರವನ್ನು ನಾವು ಸಪ್ತ ಪ್ರಾಕಾರವನ್ನು ವರ್ಣನೆ ಮಾಡ್ತೇವೆ. ಹಾಗೂ ವ್ಯಾಸರಾಜ ಮಠ, ರಾಯರ ಮಠ ಎಲ್ಲವನ್ನು ತೋರಿಸ್ತೇವೆ. ನೀವು ಅದನ್ನು ನೋಡಿ ಆನಂದಿಸಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಶ್ರೀ ರಂಗನಾಥನ ಕ್ಷೇತ್ರ ಇಡೀ ಭಾರತದಲ್ಲಿಯೇ ದೊಡ್ಡದು ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಯಾಕಂದರೆ ರಂಗನಾಥನ ದೇವಸ್ಥಾನ ನೋಡೋದಾದರೆ ಇಲ್ಲಿ 7 ಪ್ರಾಕಾರಗಳಿವೆ. ಇದರ ಒಟ್ಟು ಸುತ್ತಳತೆ ಬಂದು 166 ಎಕರೆಗಳು. ಇನ್ನೊಂದು ಆಶ್ಚರ್ಯ ಸಂಗತಿ ಏನು ಅಂದರೆ, ಶ್ರೀರಂಗ ಕ್ಷೇತ್ರಗಿಂತ ಶ್ರೀರಂಗನ ದೇವಸ್ಥಾನವೇ ದೊಡ್ಡದಾಗಿದೆ. ಇಲ್ಲಿ ನಾವು ಮೇಲಿಂದ ಸ್ಯಾಟಲೈಟಿಂದ ನೋಡೋದಾದರೆ ಶ್ರೀರಂಗನ ಕ್ಷೇತ್ರ ಹೆಂಗಿದೆ ಅಂದರೆ ಒಂದು ದ್ವೀಪ ಥರ ಇದೆ. ಸುತ್ತ ಕಾವೇರಿ ನದಿ ಹರಿತಾ ಇದ್ದಾಳೆ. ಇಲ್ಲಿ ಈ ದೇವಸ್ಥಾನದಲ್ಲಿ ಎಲ್ಲ ರಾಜರ ಆಡಳಿತದಂತೆ ನಾವು ಕಾಣ್ಬೋದು. ಚೋಳರು, ಪಾಂಡ್ಯರು, ದ್ರಾವಿಡರು ಎಲ್ಲರೂ ಇಲ್ಲಿ ಕಟ್ಟಿದ್ದಾರೆ. ಆನೆಗಳಿದೆ, ಕುದುರೆಗಳಿದೆ, ಹಾಗೆ ಎಲ್ಲ ಮೃಗಪಕ್ಷಿಗಳೆಲ್ಲ ಇಲ್ಲೇ ಓಡಾಡುತ್ತೆ. ಈಗ ನಾವು ಮುಂದೆ 7 ಪ್ರಾಕಾರಗಳನ್ನು ವರ್ಣನೆ ಮಾಡ್ತೇವೆ. ಇಲ್ಲಿ ಚಂದ್ರಪುಷ್ಕರಣಿ, ಕಾವೇರಿ, ಸುತ್ತಮುತ್ತ ಇರುವ ನಮ್ಮ ಮಠಗಳು, ಮಾಧ್ವ ಮಠಗಳು, ಇದನ್ನು ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ವರ್ಣಿಸುವಂತೆ ನಾವಿಲ್ಲಿ ವರ್ಣನೆ ಮಾಡ್ತೇವೆ. ಧನ್ಯವಾದಗಳು. 7ನೇ ಪ್ರಾಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಈ 7ನೇ ಪ್ರಾಕಾರದಲ್ಲಿ ನಾವು ಮೊದಲು ನೋಡೋದಂದ್ರೆ ರಾಜರಾಜ ಗೋಪುರ. ಈ ರಾಜರಾಜ ಗೋಪುರ 239 ಫೀಟ್ ಇದೆ. ಇದು ಇಡೀ ವಿಶ್ವದಲ್ಲೇನೆ ಅತಿ ದೊಡ್ಡದಾದಂತಹ ಗೋಪುರ. ಇದ್ರ ಬಗ್ಗೆ ಒಂದು ಗುಟ್ಟಿದೆ, ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಹೆದರ್ಕೋಬಿಡಿ, ಬನ್ನಿ ಕಣ್ರಿ. ವಿಶ್ವಕರ್ಮ ಇದನ್ನಲ್ಲ, ಇದನ್ನ ಬರೀ ಅರ್ಧ ಮಾತ್ರ ಕಟ್ಟಿರ್ತಾನೆ. ಯಾಕೆ ಅಂದ್ರೆ ದೇವರು ಇವನಿಗೆ 24 ತಾಸು ಮಾತ್ರ ಕೊಟ್ಟಿರ್ತಾನೆ. ಆಮೇಲೆ ಇವ್ರು ತಮಿಳ್ನಾಡು ಅವರೆಲ್ಲ ಸೇರ್ಬಿಟ್ಟು ಪೂರ್ತಿನ ಕಟ್ತಾರೆ. ಪೂರ್ತಿ ಕಟ್ಟಿದ್ಮೇಲೆ ಈ ಶ್ರೀಲಂಕೆಗೂ ಮತ್ತೆ ಈ ತಮಿಳ್ನಾಡಿಗೂ ಜಗಳ ಶುರು ಆಗುತ್ತೆ. ಯಾಕೆ ಅಂದ್ರೆ ವಿಭೀಷಣಂಗೆ ಬರ ಕಷ್ಟ ಆಗತ್ತೆ ಅಂತೆ. ಅದು ಎಲ್ಲ ಸುಳ್ಳು. ವಿಭೀಷಣ ಪ್ರತಿದಿನ 3 ಗಂಟೆಗೆ ಬಂದು ಪೂಜೆ ಮಾಡ್ತಾನೆ. ಈ ಲೌಕಿಕ ವಿಷಯನ ತಗೊಂಡು ಹೋಗಿ ಇದಕ್ಕೆ ಅನ್ವಯ ಮಾಡ್ತಾರೆ.
ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಲೆ ಎಲ್ಲ ಕಟ್ಸ್ಕೊಬೇಡಿ, ಬಿಟ್ಟಾಕ್ಬಿಡಿ. ಇನ್ನ ಇಷ್ಟ ತನಕ ಜಗಳ ಸುದ್ದಿ ಕೇಳಿದ್ರಲ್ಲ, ಇವಾಗ ನಾವು ಒಳ್ಳೆ ಸುದ್ದಿ ಕೇಳೋಣ ಬನ್ನಿ. ಏನು ಅಂದ್ರೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ರಂಗನಾಥನ ಬಗ್ಗೆ ವರ್ಣನೆ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ಶ್ಲೋಕ ಹೇಳ್ತೀನಿ ಬನ್ನಿ. ಶ್ರುತಿಶತ ಪರಿಗೀತಃ ಶುದ್ಧ ಭಾವೈರ್ಗೃಹೀತಃ ಕಮಲಂಗಯತಃ ಕಂದನೇತ್ರ ಪ್ರತೀತಃ ಸಕಲ ಜಗದತೀತಃ ಸರ್ವ ಸಂಪತ್ ಸಮೇತಃ ಪ್ರವಿಶತು ಮಮ ಚೇತಃ ಪ್ರತ್ಯಹಂ ರಂಗನಾಥಃ. ಇದ್ರ ತಾತ್ಪರ್ಯ ಏನಂದ್ರೆ, ಅನಂತ ವೇದಗಳಿಂದ ಹೊಗಳಲ್ಪಟ್ಟ ರಂಗನಾಥನ್ ಬಗ್ಗೆ ವಾದಿರಾಜರು ವರ್ಣನೆ ಮಾಡ್ತಿದ್ದಾರೆ. ನಮ್ ವಿಷಯದಲ್ಲಿ ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ನಾವು ಅವ್ರನ್ನ ಕ್ಷಮಿಸೋದಿಲ್ಲ. ಆದ್ರೆ ರಂಗನಾಥ ನಾವೆಷ್ಟೇ ತಪ್ಪು ಮಾಡಿದ್ರು ನನ್ ಮಕ್ಳು ಅಂತ ಹೇಳ್ಬಿಟ್ಟು ಎಲ್ಲಾರನ್ನೂ ಕ್ಷಮಿಸ್ಬಿಡ್ತಾನೆ. ಕಮಲದ ದಳದಂತಹ ಕಣ್ಣುಳ್ಳ ರಂಗನಾಥನೇ, ಎಲ್ಲಾ ಸಂಪತ್ತುಗಳಿಂದ ಕೂಡಿರ್ತಕ್ಕಂತಹ ರಂಗನಾಥನೇ ಪ್ರತಿದಿನ ನನ್ನ ಹೃದಯವನ್ನು ಪ್ರವೇಶಿಸು ಅಂತ ವಾದಿರಾಜ ಕೇಳ್ತಾರೆ. ಆದ್ರೆ ವಾದಿರಾಜರಿಗೆ ಅನ್ವಯ ಮಾಡೋದಿಲ್ಲ, ನಮ್ಗೆ ಅನ್ವಯ ಮಾಡ್ಕೋಬೇಕು. ಯಾಕಂದ್ರೆ ವಾದಿರಾಜರು ರುಜುಗಣದಲ್ಲಿ ಸೇರಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಪ್ರತಿದಿನ ಅವ್ರ ಹೃದಯದಲ್ಲಿ ನೆಲೆಸೇ ಇರ್ತಾನೆ. ಅದಕ್ಕೋಸ್ಕರ ನಮ್ಗೆ ಅನ್ವಯ ಮಾಡ್ಕೋಬೇಕು. ಇನ್ನ 7ನೇ ಪ್ರಕಾರದಲ್ಲಿ ನೋಡೋದಾದ್ರೆ, ಎಷ್ಟೊಂದು ದೇವಸ್ಥಾನಗಳಿದೆ, ಅದನ್ನ ಬಿಟ್ಬಿಡಿ. ಇವಾಗ ನಮ್ಮ ಮಾಧ್ವ ಮಠ ಯಾವ್ದಂದ್ರೆ ಮುಳುಬಾಗ್ಲು ಮಠ ಇದೆ. ಆ ಮುಳುಬಾಗ್ಲು ಮಠ ಬಗ್ಗೆ ಒಂದು ದೊಡ್ಡ ಕಥೆ ಇದೆ, ಕೇಳ್ಕೊಂಡ್ರೆ ಬನ್ನಿ. ಮುಳುಬಾಗಿಲು ಮಠದಲ್ಲಿ ಒಬ್ಬರು ದೊಡ್ಡ ಮಹನೀಯರಿದ್ರು. ಯಾರಂದ್ರೆ ವ್ಯಾಸರಾಜರ ಪರಮ ಗುರುಗಳಾದ ಶ್ರೀಪಾದರಾಜರ ಗುರುಗಳಾದ ಸ್ವರ್ಣವರ್ಣ ಪರಶುರಾಮ ತೀರ್ಥರ ಬೃಂದಾವನ ಅಲ್ಲಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಒಬ್ಬರು ಪದ್ಮನಾಭ ತೀರ್ಥರ್ ಅಂತ ಇದ್ರು. ಅವ್ರ ಕನ್ಸಲ್ಲಿ ಸ್ವರ್ಣವರ್ಣ ಪರಶುರಾಮ ತೀರ್ಥರ್ ಬಂದು, ನನ್ನ ತಲೆ ಮೇಲೆ ಮಣ್ಣಿದೆ, ಅದನ್ನ ಯಾರು ತೆಗಿತಾನೆ ಇಲ್ಲ ಅಂತ ಹೇಳ್ತಾರೆ. ಅವಾಗ ಪದ್ಮನಾಭ ತೀರ್ಥರ್ ಬಂದು ಮಣ್ಣೆಲ್ಲ ತೆಗಿತಾರೆ. ಅವಾಗ ಪರಶುರಾಮ ತೀರ್ಥರ ಬೃಂದಾವನ ಇಲ್ಲಿರುತ್ತೆ. ವ್ಯಾಸರಾಜರದ್ದು ಮತ್ತೆ ಶ್ರೀಪಾದರಾಜರದ್ದು ಮೃತಿಕಾ ವೃಂದಾವನನೂ ಅಲ್ಲೇ ಇದೆ. ಅಲ್ಲಿ ಪ್ರತಿನಿತ್ಯ ತೀರ್ಥ ಪ್ರಸಾದ ನಡೆಯುತ್ತೆ. ನಾವೆಲ್ಲ ಹೋಗಿ ಊಟ ಮಾಡಿದೀವಿ, ನೀವು ಎಲ್ಲ ಹೋಗಿ ಊಟ ಮಾಡಿ. ಹೌದು, ಯಾಕೆ ಇಲ್ಲೇ ನಿಂತಿದ್ದೀರಾ? ಮುಂದಿನ ಪ್ರಕಾರಕ್ಕೆ ಹೋಗೋಣ. 6ನೇ ಪ್ರಕಾರಕ್ಕೆ ಸ್ವಾಗತ. 6ನೇ ಪ್ರಕಾರ ನೋಡುವ ಮೊದಲು ವಾದಿರಾಜರು ರಚಿಸಿದ ಒಂದು ಶ್ಲೋಕವನ್ನು ನೋಡೋಣ. ಶ್ರೀರಂಗನಾಥ ಸುರಸಿದ್ಧ ಗೀತ ಕಾರುಣ್ಯ ಸಿಂಧು ಕವಿವರ್ಗ ಬಂಧು ಸ್ಮೇರಾಸ್ಯ ಚಂದ್ರ ಸ್ಮರತಾ ಮಹೇಂದ್ರ ಸ್ಮಾರೂಟ್ ಪ್ರಸನ್ನ ಕ್ಷಪಯತ್ವಗಮ್ನಃ. ಇದರ ತಾತ್ಪರ್ಯ ಏನಂದ್ರೆ, ಚಂದನಕ್ಕಿಂತಲೂ ಶ್ರೀರಂಗನಾಥ ಕಾಂತಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆದ್ರೆ ಎಲ್ರಿಗೂ ಒಂದು ಸಂಶಯ ಬಂದೇ ಬರುತ್ತೆ. ವಾದಿರಾಜರು ಅದು ಬರೇ ಶ್ರೀರಂಗನಾಥ ಬರೇ ಕಪ್ಪು ಇದ್ದಾನೆ ಅಂತ ಹೇಳಿದ್ದಾರೆ. ಆದ್ರೆ ವಾದಿರಾಜರು ಅದು ಹೆಂಗ್ ವರ್ಣನೆ ಮಾಡಿದ್ದಾರೆ ಅಂತ ಎಲ್ರಿಗೂ ಒಂದು ಸಂಶಯ ಬರುತ್ತೆ. ಆದ್ರೆ ಅವರು ರುಜುಗಣಸ್ಥರು, ಭಾವಿ ಜಮೀರರು. ಅವರು ಅದ್ರ ಒಳಗಿರುವ ಒಂದು ರೂಪವನ್ನ ನೋಡ್ತಾರೆ. ಆದ್ರೆ ನಾವು ಬರೀ ಶಿಲೆಯನ್ನು ನೋಡ್ತೀವಿ, ನಮ್ದು ಅಷ್ಟೇ ಅಜ್ಞಾನ ಇರುತ್ತೆ. ಮತ್ತೆ ಶ್ರೀರಂಗ ಕ್ಷೇತ್ರದಲ್ಲಿ ತುಂಬಾ ಯೋಗಿಗಳು, ಜ್ಞಾನಿಗಳು, ಮತ್ತೆ ಮುಳುಬಾಗಿಲು ಮಠದಲ್ಲಿರುವ ವೃಂದಾವನ ಅವರು ಒಂದು ದೊಡ್ಡ ಸನ್ಯಾಸಿಗಳು, ಮತ್ತೆ ರಾಯರ ಮಠ, ಆಮೇಲೆ ಉತ್ತರಾದಿ ಮಠ, ಆಮೇಲೆ ವ್ಯಾಸರಾಯ ಮಠ. ಈಗ ನಾ 6ನೇ ಪ್ರಕಾರದ ಬಗ್ಗೆ ಹೇಳ್ತಾ ಇದೀನಲ್ವಾ. 6ನೇ ಪ್ರಕಾರದಲ್ಲಿ ಉತ್ತರಾದಿ ಮಠ ಇದೆ. ಉತ್ತರಾದಿ ಮಠದ ಬಗ್ಗೆ ಹೇಳ್ತೀನಿ. ಉತ್ತರಾದಿ ಮಠದಲ್ಲಿ ರಘುತ್ತಮ ತೀರ್ಥರು ಭಾವಬೋಧ ಗ್ರಂಥನ ರಚಿಸಿದ್ದಾರೆ. ಮತ್ತೆ 1ನೇ ಮಹಡಿಯಲ್ಲಿ ಮುಖ್ಯ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ 2ನೇ ಮಹಡಿಗೆ ಹೋದ್ರೆ ಪ್ರವಾಸುದೇವ ಮತ್ತೆ ಎಲ್ಲಾ ಶ್ರೀರಂಗ ಕ್ಷೇತ್ರದಲ್ಲಿ ಎಲ್ಲಾ ಗೋಪುರವನ್ನು ನಮಗೆ ಕಾಣಿಸುತ್ತೆ. ಆಮೇಲೆ ಈಗ ನಾನು ಹೇಳ್ದೆ, ನನ್ಕಿಂತ ಚೆನ್ನಾಗಿ ಸತ್ಯಾದಿರಾಜಾಚಾರ್ಯರು ಹೇಳ್ತಾರೆ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಆಮೇಲೆ 2ನೇ ಮಹಡಿಗೆ ಹೋದ್ರೆ ಪ್ರವಾಸುದೇವ ಮತ್ತೆ ಎಲ್ಲಾ ಶ್ರೀರಂಗ ಕ್ಷೇತ್ರದಲ್ಲಿ ಎಲ್ಲಾ ಗೋಪುರವನ್ನು ನಮಗೆ ಕಾಣಿಸುತ್ತೆ. ಆಮೇಲೆ ನಾವು ಸ್ವಲ್ಪ ಉತ್ತರಾದಿ ಮಠದಿಂದ ಮುಂದೋದ್ರೆ ಬಲಕ್ಕೆ ರಂಗಾರಂಗ ಗೋಪುರ ಕಾಣಿಸುತ್ತೆ. ಅಲ್ಲಿ ಒಳಗೋದ್ರೆ ದರ್ಶನಕ್ಕೆ ಸಮಯ ನೋಡ್ತೀವಿ. ಆಮೇಲೆ ಅಲ್ಲೇ ಶ್ರೀರಂಗನಾಥ ದರ್ಶನ ಮಾಡಕ್ಕೆ ದಾರಿ. ಇನ್ನು ಅಲ್ಲಿ ಹೋಗ್ಬೇಡಿ. ಅಲ್ಲಿ ಹೋಗಕ್ಕೂ ಮೊದಲು ನಾವು ಒಬ್ಬ ಅಜ್ಜಿ ತುಂಬಾ ವರ್ಷದಿಂದ ಶ್ರೀರಂಗನಾಥನ ಸೇವೆನ ಮಾಡ್ತಾ ಇದ್ದಾರೆ. ಆ ಅಜ್ಜಿ ಹತ್ರ ಒಂದು ಸ್ವಲ್ಪ ಮಾತಾಡಿಸ್ತೀವಿ. 40 வருஷமா எப்போ ರಂಗ ಕೊಮರೋ ವ್ಯಾಪಾರ ಮಾಡ್ತಾ. ಸರಿ, ಈಗ ಅಜ್ಜಿ ಮಾತಾಯ್ತಲ್ವಾ, ದರ್ಶನಕ್ಕೆ ಬಾಗ್ಲಾಕ್ಬಿಟ್ರೆ ಕಷ್ಟ, ಬೇಗ ಬನ್ನಿ. ಎಲ್ಲರಿಗೂ 5ನೇ ಪ್ರಾಕಾರಕ್ಕೆ ಸ್ವಾಗತ. ಈ 5ನೇ ಪ್ರಾಕಾರದ ಗೋಪುರ ತುಂಬಾ ಬೆಳಗಿದೆ. ಇದಕ್ಕೆ ಒಂದು ಕಥೆ ಇದೆ. ಈ 5ನೇ ಪ್ರಾಕಾರ ಗೋಪುರ ಯಾಕೆ ಬೆಳಗಿದೆ ಅಂದ್ರೆ, ಬೆಳ್ಳಿ ಅಮ್ಮ ಅಂತ ಒಬ್ರು ಇರ್ತಾಳೆ. ಅವಳು ಈ ದೇವಸ್ಥಾನದ ದಾಸಿಯಾಗಿರ್ತಾಳೆ. ಅವಳು ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡ್ತಿರ್ತಾಳೆ. ಅವಳು ಬ್ರಿಟಿಷ್ ಅವರ ಕಾಲದಲ್ಲಿ ಇರ್ತಾಳೆ. ಒಂದಿನ ಬ್ರಿಟಿಷರು ಉತ್ಸವ ಮೂರ್ತಿಯನ್ನ ಕೆಳಹಲಿಗೆ ಬರ್ತಾರೆ. ಅವಾಗ ಅವಳು ಗೋಪುರದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಕೆಳಗ್ ಬೀಳಿಸ್ತಾಳೆ. ಆಮೇಲೆ ಅವಳು ಪ್ರಾಣತ್ಯಾಗ ಮಾಡ್ತಾಳೆ. ಅವಳು ಎಲ್ಲರಲ್ಲೂ ಕೆಚ್ಚದೆಯ ಭಾವನೆಯ ಕಿಚ್ಚನ್ನು ಹಚ್ಚಿ ಪ್ರಾಣತ್ಯಾಗ ಮಾಡ್ತಾಳೆ. ಈ ಕಾರಣದಿಂದಾಗಿ ಅವಳ ಮನಸ್ಸು ಮತ್ತೆ ಅವಳ ಸೀರೆ ಶುಭ್ರವಾದುದರಿಂದ ಮತ್ತೆ ಅವಳ ಶೇಷ ಸಾಧನೆಯನ್ನು ಗುರುತಿಸ್ಲಿಕ್ಕೋಸ್ಕರ ಆ ಗೋಪುರವನ್ನ ಹಂಗೆ ಬಿಟ್ಟಿದ್ದಾರೆ. ಮತ್ತೆ ಈ 5ನೇ ಪ್ರಕಾರ ಪೂರ್ತಿ ಮರಳಿದೆ. ಮತ್ತೆ ವಿಶ್ವಕರ್ಮ ಕೆತ್ತಿಸಿದಂತಹ 1000 ಕಂಬಗಳಿದೆ. ಮತ್ತೆ ಗುಹ್ಯವಾದ ಕಥೆಯನ್ನು ತೋರಿಸುವ ಮೂರ್ತಿಗಳು ಇಲ್ಲಿದೆ. ಧನ್ಯವಾದಗಳು. ಸರಿ, 4ನೇ ಪ್ರಕಾರಕ್ಕೆ ಎಲ್ಲರಿಗೂ ಸ್ವಾಗತ. 4ನೇ ಪ್ರಕಾರದಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ, ರಂಗನಾಥನ ಪತ್ನಿಯಾದಂತಹ ಊರ್ವಿ, ನಾನಲ್ಲ ನಮ್ಮೆಲ್ಲರಲ್ಲೂ ಸನ್ನಿಹಿತಳಾದಂತಹ ರಂಗನಾಯಕಿ ಅಂದ್ರೆ ಲಕ್ಷ್ಮೀದೇವಿಯ ಸನ್ನಿಧಾನವನ್ನ ನಾವು ನೋಡ್ಬೋದು. ಹಾಗೆ ನೋಡಿದೀವಿ ಅಂದ್ರೆ ಪ್ರದಕ್ಷಿಣೆ ಹಾಕ್ತಿವಲ್ಲ, ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಹಿಂಬದಿಯಲ್ಲಿ ವಸಂತ ಮಂಟಪ ಇದೆಯಂತೆ. ನಾನಂತೂ ಇದುವರೆಗೂ ನೋಡಿಲ್ಲ. ಅದು ವರ್ಷಕ್ಕೊಮ್ಮೆ ಮಾತ್ರ ತೆಗೆದಂತೆ, ಅದು ವಸಂತೋತ್ಸವದಲ್ಲಿ. ನೀವ್ ಯಾರಾದ್ರೂ ನೋಡಿದ್ರೆ ನಮಿಗೂ ಖಂಡಿತ ಹೇಳಿ ಆಯ್ತಾ. ಹಾಗೆ ನಾವು ಪಕ್ಕ ಬಂದ್ರೆ ಪ್ರದಕ್ಷಿಣೆ ಹಾಕೊಂಡು ಬಂದ್ರೆ ಅಲ್ಲಿ
ಮುಳ್ಬಾಗ್ಲು ಮಠದ ಯತಿಶ್ರೇಷ್ಠರಾದಂತಹ ಸತ್ಯವ್ರತ ತೀರ್ಥರು ಹಾಗೂ ಆದಿರಾಜ ತೀರ್ಥರ ಮೂಲ ವೃಂದಾವನವನ್ನ ದರ್ಶನ ಮಾಡ್ಬೋದು. ಹಾಗೆ ನಾವು ದರ್ಶನ ಮಾಡ್ಕೊಂಡು ಮುಂದೆ ಬರ್ತಾ ಇದ್ವಿ. ಬರ್ಬೇಕಾದ್ರೆ ನಮಗೊಂದು ಮಕ್ಕಳ ಸೈನ್ಯ ಸಿಕ್ತು. ಆ ಮಕ್ಕಳ ಸೈನ್ಯ ಏನ್ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ. ಎಷ್ಟು ಚೆನ್ನಾಗಿ ಮಾತಾಡಿದಾರಲ್ವಾ. ಹಾಗೆ ನಾವು ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ನರಸಿಂಹದೇವರ ದೇವಸ್ಥಾನ, ಧನ್ವಂತರಿ ದೇವರ ದೇವಸ್ಥಾನ, ಕೋದಂಡರಾಮ ದೇವಸ್ಥಾನ, ಹೀಗೆ ತುಂಬಾ ದೇವಸ್ಥಾನ ಇದೆ. ಅದನ್ನ ನೋಡಕ್ಕಿಂತ ಮುಂಚೆ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ರಂಗನಾಥನ ವರ್ಣನೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ ಅಂತ ಒಂದು ಶ್ಲೋಕ ನೋಡ್ಕೊಂಬರೋಣ. ಲಯೇ ಶಯ್ಯಾನೋಪ್ಯುದರ ಸ್ಥಲೋಕ ಭರೇಣ ಲಕ್ಷ್ಮಿ ಕರ ವಿಭ್ರಮೈಷ್ಟ ಅನಿದ್ರಿತೋದ್ಯಾಂಘ್ರಿ ನಿಷೇವಣೇತಾಂ ನಿಯುಜ್ಯ ನಿದ್ರಾಸಿ ಕಿಮಂಬುಜಾಕ್ಷ. ಇಲ್ಲಿ ವಾದಿರಾಜರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಲ್ಲಪ್ಪ ರಂಗನಾಥ, ನೀ ಪ್ರಳಯ ಕಾಲದಲ್ಲಿ ಇಡೀ ಬ್ರಹ್ಮಾಂಡವನ್ನ ನುಂಗಿದ್ದಿ. ಹೊಟ್ಟೆ ಭಾರ ಆಯ್ತು ಅಂತ ಅವಾಗ ಮಲ್ಕೊಳ್ಳಿಲ್ಲ ಅನ್ಸುತ್ತೆ. ಇವಾಗ ಹೆಂಡತಿ ಜೊತೆ ಆರಾಮಾಗಿ ಮಲ್ಕೊಂಡಿದ್ಯೇನೋ ಅಲ್ಲ ಅಂತ ಇಲ್ಲಿ ವಾದಿರಾಜರು ಹೇಳ್ತಾ ಇದ್ದಾರೆ. ಮತ್ತೆ ಹಿಂದೆ ಪ್ರಾಕಾರಕ್ಕೆ ಹೋಗೋಣ. 4ನೇ ಪ್ರಾಕಾರದಲ್ಲಿ ನಾವು ವೈಕುಂಠ ದ್ವಾರದ ದರ್ಶನ ಮಾಡ್ಬೋದು. ನಾನಂತೂ ಇದುವರೆಗೂ ವೈಕುಂಠ ದ್ವಾರದ ಮೂಲಕ ರಂಗನಾಥನಂತೂ ದರ್ಶನ ಮಾಡಿಲ್ಲ. ನೀವೇನಾದ್ರೂ ಮಾಡಿದ್ರೆ ನಮಿಗೂ ಆ ಭಾಗ್ಯ ದೊರಕುವಂತೆ ಮಾಡಿ. ಹಾಗೆ ಮುಂದೆ ಹೋದ್ರೆ ಚಂದ್ರ ಪುಷ್ಕಣಿಯನ್ನ ನೋಡ್ಬೋದು. ಚಂದ್ರ ಪುಷ್ಕಣಿಯ ಕಥೆಯನ್ನ ಕೇಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚಂದ್ರ ಪುಷ್ಕರಣಿ ಹೆಸರನ್ನ ಕೇಳೇ ಇರ್ತೀವಿ. ಚಂದ್ರ ಪುಷ್ಕರಣಿ ಚಂದ್ರ ಆಕಾರದಲ್ಲಿ ಇದೆ. ಯಾಕೆ ಇದೆ ಅಂತ ಒಂದು ಇತಿಹಾಸ ನೋಡ್ಕೊಂಬರೋಣ. ಹಿಂದೆ ಬೃಹಸ್ಪತ್ಯಾಚಾರ್ಯರ ಪತ್ನಿಯಾದ ತಾರಾಳ ಸಂಘವನ್ನ ಚಂದ್ರ ಮಾಡಿರ್ತಾನೆ. ಅದರಿಂದ ಬೃಹಸ್ಪತ್ಯಾಚಾರ್ಯರು ಕೋಪಗೊಂಡು ಚಂದ್ರನಿಗೆ ಶಾಪವನ್ನು ಕೊಡ್ತಾರೆ. ಹೀಗೆ ಇನ್ನೊಂದು ಬಾರಿ ದಕ್ಷನ 27 ಜನ ನಕ್ಷತ್ರಗಳನ್ನ ದಕ್ಷ ಚಂದ್ರನಿಗೆ ದಾನವನ್ನ ಮಾಡಿರ್ತಾನೆ. ಈ 27 ಜನರಲ್ಲಿ ಚಂದ್ರ ರೋಹಿಣಿನ ಮಾತ್ರ ಪ್ರೀತಿಸ್ತಾ ಇರ್ತಾನೆ. ಇನ್ನು 26 ಜನರಿಗೆ ತುಂಬಾ ಬೇಸರ ಆಗುತ್ತೆ. ಅವಾಗ 26 ಜನ ಮಕ್ಕಳು ದಕ್ಷನ ಬಳಿ ಬಂದು ಹೇಳ್ತಾರೆ. ಅವಾಗ ದಕ್ಷ ಚಂದ್ರನ ಬಳಿ ಹೋಗಿ ಕೇಳ್ತಾರೆ. ಅವಾಗ ದಕ್ಷನಿಗೆ ಕೋಪಗೊಂಡು ಚಂದ್ರನಿಗೆ ಶಾಪವನ್ನು ಕೊಡ್ತಾರೆ. ಚಂದ್ರನು ಸಹ ಶಾಪವನ್ನು ದಕ್ಷನಿಗೆ ಕೊಡ್ತಾರೆ. ಇವರಿಬ್ರು ಕೂಡ ರುದ್ರದೇವರ ಬಳಿ ಹೋಗ್ತಾರೆ. ರುದ್ರದೇವರೇನೋ ದಕ್ಷನಿಗೆ ಐಶ್ವರ್ಯನ ಕೊಟ್ಟುತ್ತಾರೆ. ಆದರೆ ಚಂದ್ರನಿಗೆ ಮಾತ್ರ ನೀನು ಚಂದ್ರ ಪುಷ್ಕರಣಿಗೆ ಹೋಗಿ ತಪಸ್ಸನ್ನು ಮಾಡು ಅಂತ ಹೇಳ್ತಾರೆ. ಇದರಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ. ಚಂದ್ರ ಯಾವಾಗಲೂ ಸಹ ರುದ್ರದೇವರ ತಲೆಯ ಮೇಲೆ ಇರ್ತಾನೆ. ಚಂದ್ರನ ಪಕ್ಕದಲ್ಲೇ ಗಂಗೆ ಇರ್ತಾಳೆ. ಆದರೂ ಸಹ ಚಂದ್ರ ಪುಷ್ಕರಣಿಗೆ ಯಾಕೆ ಬಂದು ಅಂತ ನೋಡೋದಾದ್ರೆ, ಇದನ್ನ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದ್ರೆ, ಹಿತ್ವಾ ಹರಜಟಾ ಗಂಗಂ ಎತ್ರೆಂದು ರಥಪತ್ತಪಃ ಚಂದ್ರ ಪುಷ್ಕರಣಿ ಸೇಯಂ ಮಂದಭಾಗೇರ್ನ ಸೇವ್ಯತೆ. ಇದರ ತಾತ್ಪರ್ಯ ಏನು ಅಂತ ನೋಡೋದಾದ್ರೆ ವಾದಿರಾಜರು ಸಹ ಏನು ಹೇಳಿದ್ದಾರೆ ಅಂದರೆ, ಗಂಗೆಗಿಂತ ಶ್ರೇಷ್ಠಳಾದವಳು ಚಂದ್ರ ಪುಷ್ಕರಣಿ. ಮತ್ತೆ ಇದನ್ನ ಮಂದ್ಯ ಭಾಗ್ಯರಿಗೆ ಇದನ್ನ ಸಿಗೋದಿಲ್ಲ. ಅಂದ್ರೆ ಇವಾಗ ನೋಡಿ, ಬೀಗ ಹಾಕಿದೆ, ನಮಗೂ ಸಹ ಚಂದ್ರ ಪುಷ್ಕರಣಿ ಸಿಗ್ತಿಲ್ಲ. ಆದರೆ ಯತಿಪುರುಷರ ಜೊತೆ ಬಂದ್ರೆ ನಮಗೆ ಇದರ ಸ್ಪರ್ಶ ಮಾಡುವ ಪುಣ್ಯ ಸಿಗತ್ತೆ. ಎಲ್ಲರಿಗೂ ಸಹ ಪುಣ್ಯ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಇಲ್ಲೇ ಸಹ ಚಂದ್ರ ಪುಷ್ಕರಣಿಯ ಪಕ್ಕದಲ್ಲಿ ಮುಳುಬಾಗಿಲು ಮಠದ ಯತಿಶ್ರೇಷ್ಠರಾದ ಪರಶುರಾಮ ತೀರ್ಥರನ್ನು ಸಹ ನಾವು ನೋಡಬಹುದು. ಎಲ್ಲರಿಗೂ ನಮಸ್ಕಾರ. ಎಲ್ರಿಗೂ 3ನೇ ಪ್ರಾಕಾರಕ್ಕೆ ಸ್ವಾಗತ. 3ನೇ ಪ್ರಾಕಾರದಲ್ಲಿ ನಾವು ಗರುಡ ಸ್ತಂಭಕ್ಕೆ ನಮಸ್ಕಾರ ಮಾಡ್ತೀವಿ. ಆಮೇಲೆ ವ್ಯಾಸರಾಜರು ಕೂತು ರಚಿಸಿದ ಚಂದ್ರಿಕಾ ಮಂಟಪನ ನಾವು ನೋಡ್ತೀವಿ. ಆಮೇಲೆ ವ್ಯಾಸರಾಜರು ಪ್ರತಿಷ್ಠಾಪಿಸಿದ ಮುಖ್ಯ ಪ್ರಾಣದೇವರನ್ನ ನೋಡ್ತೀವಿ. ಇಲ್ಲಿ ವಿಶೇಷವಾಗಿ ಕಾವೇರಿನ ಒಂದು ಕೊಡದಲ್ಲಿ ತುಂಬಿ ಚಂದ್ರಿಕಾ ಮಂಟಪದಲ್ಲಿ ಇಟ್ಟಿರ್ತಾರೆ. ಇದರಿಂದ ನಮ್ಗೇನು ತಿಳಿತದೆ ಅಂದ್ರೆ, ಕಾವೇರಿ ಎಲ್ಲರ ಮಧ್ಯದಲ್ಲಿದ್ರೂ ಕೂಡ ಮಧ್ವಮತಕ್ಕೆ ಸಪೋರ್ಟ್ ಅಂತ. ಯಾಕಂದ್ರೆ ಚಂದ್ರಿಕಾ ಗ್ರಂಥವು ಕೂಡ ಮಧ್ವಮತಕ್ಕೆ ಸೇರಿದೆ ಅಲ್ವಾ, ಅದಕ್ಕೆ. ಸರಿ, ಈಗ ನಾವು ಇನ್ನು ರಂಗನಾಥನ್ನೇ ನೋಡಿಲ್ಲ. ಊರ್ವಿ ಅಕ್ಕ, ಬೇಗ 2ನೇ ಪ್ರಾಕಾರ ಹೇಳಿ. ಆವಾಗ್ದೀವಿ, ನಾನು ಏನ್ ತಡ ಮಾಡಲ್ಲ. ನನಗೂ ರಂಗನಾಥನ್ ದರ್ಶನ ಮಾಡ್ಬೇಕು ಅಂತ ತುಂಬಾ ಇದೆ. 2ನೇ ಪ್ರಾಕಾರಕ್ಕೆ ಹೋಗೋಣ. ಎಲ್ಲರಿಗೂ 2ನೇ ಪ್ರಾಕಾರಕ್ಕೆ ಸ್ವಾಗತ. 2ನೇ ಪ್ರಾಕಾರದಲ್ಲಿ ವಿಶ್ವಕ್ಸೇನನ ನೋಡ್ಬೋದು. ಮಾಧ್ವ ಸಂಪ್ರದಾಯದ ಪ್ರಕಾರ ಮೊದಲಿಗೆ ವಿಶ್ವಕ್ಸೇನನ ದರ್ಶನ, ನಂತರ ರಂಗನಾಥನ ದರ್ಶನ. ಹೇಗಾದ್ರೆ ಏನು, ದರ್ಶನ ಆದ್ರೆ ಸಾಕು. ಹೀಗೆ ನಾವು ವಿಶ್ವಕ್ಸೇನ ದರ್ಶನ ಮಾಡ್ತಾ ಇದ್ವಿ. ಪಕ್ಕದಲ್ಲಿ ಒಂದು ಬಾವಿ ಕಾಣಿಸ್ತು. ಅದೇನು ಅಂತ ನೋಡೋದಾದ್ರೆ ವಿರಜಾ ನದಿಯ ಬಾವಿ. ನೀರಂತೂ ಕಾಣಿಸ್ಲಿಲ್ಲ. ಸರಿ ಅನ್ಬಿಟ್ಟು ನಾವು ಮುಂದೆ ಬಂದ್ಮೇಲೆ ರಂಗನಾಥನ ಮೇಲಿರ್ತಕ್ಕಂತಹ ಬಂಗಾರದ ಗೋಪುರ ನೋಡಿದ್ವಿ. ಬಂಗಾರದ ಗೋಪುರದ ಮುಂಬದಿಯಲ್ಲಿ ಪರವಾಸುದೇವನ ದರ್ಶನ ಆಯ್ತು. ಪರವಾಸುದೇವ ಅಷ್ಟೇ ಇದನ್ನ ಅಂತ ಅನ್ಕೊಂಡ್ವಿ. ಇಲ್ಲ, ಸುತ್ತಲೂ ಸಹ ಭಗವಂತನ ರೂಪಗಳಿದೆ. ಏನೇನಿದೆ ಅಂದ್ರೆ, ಬಲಭಾಗದಲ್ಲಿ ವರಾಹದೇವರು, ಎಡಭಾಗದಲ್ಲಿ ಗೋಪಾಲಕೃಷ್ಣ, ಹಿಂಬದಿಯಲ್ಲಿ ಮಹಾನಾರಾಯಣ ಹೇಗಿದ್ದಾನೆ ಅಂದ್ರೆ 5 ಹೆಡೆಯ ಶೇಷನ ಮೂಲಕ ಇದ್ದಾನೆ. ಹಬ್ಬಾ, ನನಗೆ ಮಾತ್ರ ದೊಡ್ಡ ಡೈಲಾಗ್ಸಾ? ಅಯ್ಯೋ, ನೀವು ಇಲ್ಲೇ ಇದ್ದೀರಾ? ನಮ್ ಜಗಳಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಇವಾಗ 1ನೇ ಪ್ರಾಕಾರ ನೋಡೋಣ. 1ನೇ ಪ್ರಾಕಾರದಲ್ಲಿ ನಾವು 24 ಚಿನ್ನದ ಕಂಬ ನೋಡ್ತೀವಿ. 24 ಚಿನ್ನದ ಕಂಬಗಳು 24 ಗಾಯತ್ರಿ ಮಂತ್ರನ ಸೂಚಿಸುತ್ತೆ. ಆಮೇಲೆ ಗರ್ಭಗುಡಿ ಒಳಗೆ ಹೋದ ತಕ್ಷಣ AC ಹಾಕಿರ್ತಾರೆ. AC ಹಾಕಿದ ತಕ್ಷಣ ಅಲ್ಲಿ ಶೆಕೆಗೆ ರಂಗನ್ ಪಕ್ಕ ಮಲ್ಕೊಂಡ್ ಬಿಡೋಣ ಅನಿಸ್ತಿರತ್ತೆ. ಅದೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ರಂಗನ್ ದರ್ಶನ ಮಾಡ್ಬೇಕಲ್ಲ. ಆಮೇಲೆ ಜಯ ವಿಜಯರು ಕಾಣಿಸ್ತಾರೆ. ಆಮೇಲೆ ಹೋದ ತಕ್ಷಣ ರಂಗ ಕಾಣಿಸ್ತಾನೆ. ನಾನು ಇನ್ನೂ ತೋರ್ಸಲ್ಲ, ತಡೀರಿ, ಒಂದ್ ಶ್ಲೋಕ ಹೇಳ್ತೀನಿ, ಕೇಳಿಸ್ಕೊಂಡು ಹೋಗಿ. ನಿಜಾಂಘ್ರಿ ಸೇವಾ ನಿರತಾನ್ ಮನುಷ್ಯಾನ್ ವಿಧೂತ ನಿದ್ರಾಂ ವಿದಧಾಸಿ ಯಸ್ತ್ವಂ ತವೇಶ ತಸ್ಯಾಮಲ ಬೋಧಮೂರ್ತೆ ಸಹ ಮಹೇ ಸಂಪ್ರತಿ ನೈವ ನಿದ್ರಾಂ. ಏನು ಪ್ರಮತಿ?
ಏನ್ ಅವಾಗಿನ್ ಬರೀ ನೀವೇ ಹೇಳ್ತಾ ಇದೀರಾ, ನಮಗೂ ಹೇಳಲಿಕ್ಕೆ ಚಾನ್ಸ್ ಕೊಡಿ. ನಾನು ಈ ಶ್ಲೋಕ ತಾತ್ಪರ್ಯ ಹೇಳ್ತೀನಿ. ನಮ್ಗೆಲ್ಲ ಮಲ್ಕೊಳ್ಳೋದಂದ್ರೆ ತುಂಬಾ ಇಷ್ಟ. ರಂಗನಾಥ ಬರೀ ಮಲ್ಕೊಂಡಿರ್ತಾನೆ. ನಾವು ತಮೋಗುಣದಿಂದ ಅಜ್ಞಾನಕ್ಕೆ ವಶರಾಗಿ ಮಲ್ಕೊಂಡಿರ್ತೇವೆ. ಅಂತಹ ಅಜ್ಞಾನವನ್ನು ಪರಿಹರಿಸಪ್ಪ ಅಂತ ವಾದಿರಾಜರು ಕೇಳ್ಕೊತಾ ಇದ್ದಾರೆ. ನೀವ್ ಯಾರಿಗೂ ಹೇಳ್ಬೇಡಿ, ರಚನಕ ಬರೋದು ಇನ್ನೂ ತುಂಬಾ ಲೇಟ್ ಆಗತ್ತೆ. ನಾನೇ ದರ್ಶನ ಮಾಡಿಸ್ತೀನಿ ಬನ್ನಿ. ನವಾಂಬೋಧನಿ ಲಸ್ಫುರದ್ದೇ ಮಜಾಲ ಸ್ಮರಚಿತ್ತಲೋಲ ಸುರ ಶ್ರೇಣಿಪಾಲಃ ಶ್ರೀಯೇ ರಂಗಧಾಮ ಸ್ವಯಂ ಪುಣ್ಯನಾಮ ಮಹೇಶ್ವರ್ಯ ಸೀಮಾ ಗುಣಸ್ತೋಮ ಭೂಮಾ. ರಂಗಕ್ಷೇತ್ರದಲ್ಲಿ ಮಲಗಿರುವ ರಂಗನಾಥನೇ ನೀನು ನೀಲಮೇಘ ಶ್ಯಾಮ, ಇಷ್ಟಾರ್ಥಗಳನ್ನು ಕೊಡುವವನು, ಈ ಬ್ರಹ್ಮಾಂಡಕ್ಕೆ ಒಡೆಯನು. ಇಂತಹ ರಂಗನಾಥನೇ ನನ್ನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸು ತಂದೆ ಅಂತ ರಾಜರು ಕೇಳ್ಕೊತಾ ಇದ್ದಾರೆ. ಹೌದು, ನಾವು ಬರೀ ರಂಗನಾಥನ್ ಬಗ್ಗೆನೇ ಹೇಳ್ತಾ ಇದೀವಿ. ಅವ್ನ್ ಯಾರ ಮೇಲೆ ಮಲ್ಕೊಂಡಿದ್ದಾನೆ ಅಂತ ಯಾರು ಹೇಳಲೇ ಇಲ್ಲ. ಪ್ರಮತಿ ಅಕ್ಕ, ನಾನಿದ್ದೀನಿ, ನಾನ್ ಶೇಷನ್ ಬಗ್ಗೆ ಹೇಳ್ತೀನಿ. ಸಹಸ್ರವದನ ಶೇಷ ಪಂಚವೇದಾನ್ ಪಠನ್ಸ್ತವ ಪಂಚಾಸ್ಯೋ ಭೂದ್ವಿಜಿ ಪಶ್ಚ ತ್ವಾಂ ಕ್ಷೇತ್ರೇಣ ಸಮಂಸ್ತುವನ್. ಅಂದ್ರೆ ಶೇಷಂಗೆ 5 ತಲೆ ಇದೆ, ಅವನಿಗೆ 2 ನಾಲ್ಗೆ ಇದೆ ಅಂತ. 2 ನಾಲ್ಗೆಲಿ ಒಂದ್ ನಾಲ್ಗೆಲಿ ರಂಗನ್ನ ವರ್ಣನೆ ಮಾಡಿದ್ರೆ ಇನ್ನೊಂದ್ ನಾಲ್ಗೆಲಿ ರಂಗಕ್ಷೇತ್ರನ ವರ್ಣನೆ ಮಾಡ್ತಾನೆ ಅಂತ. ಅಂದ್ರೆ ರಂಗಕ್ಷೇತ್ರದ ಮಹಾತ್ಮೆ ಅಷ್ಟಿದೆ ಅಂತ ವಾದಿರಾಜರು ಯಾರಿಗೂ ಗೊತ್ತಾಗ್ದಂಗೆ ಸೂಚಿಸ್ತಾ ಇದ್ದಾರೆ. ಇನ್ನೊಂದ್ ಶ್ಲೋಕ ಹೇಳ್ತಾರೆ, ಯಥಾಶಯಾನಸ್ತತಂ ರಂಗಕ್ಷೇತ್ರೇ ವಿರೂರುಚ ತಥಾ ಹರೇ ಮೇಂತರಂಗೆ ರಂಗನಾಥ ವಿರೋಚಯ. ಅಂದ್ರೆ ರಂಗನಾಥ ಶೇಷನ್ ಮೇಲೆ ಲಕ್ಷ್ಮಿ ಜೊತೆ ಆರಾಮಾಗಿ ರಂಗಕ್ಷೇತ್ರದಲ್ಲಿ ಮಲ್ಕೊಂಡ್ಬಿಟ್ಟು ಎಲ್ಲರಿಗೂ ಭಕ್ತರಿಗೂ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇದು ನಿಜವಾದ ಸಂಗತಿ. ಯಾಕಂದ್ರೆ ನಾನ್ ಅನುಭವಿಸಿದ್ದೀನಿ. ನಾನ್ ಚಿಕ್ಕ ವಯಸ್ಸಲ್ಲಿ ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿದ್ದೆ. ಅವಾಗ ರಾತ್ರಿ ಊಟ ಮಾಡಿ ಮಲ್ಕೊಂಡ್ಮೇಲೆ ನಂಗೆ ತುಂಬಾ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡ್ತು. ನಂಗೆ ರಂಗನ್ ಮೇಲೆ ಸಿಟ್ಟು ಬಂದ್ಬಿಡ್ತು. ನಾನ್ ರಂಗನ್ ಕೇಳ್ದೆ, ಏನ್ ರಂಗ, ನೀನ್ ಮಾತ್ರ ಶೇಷನ್ ಮೇಲೆ ಲಕ್ಷ್ಮಿ ಜೊತೆ ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ಯಾ, ನಂಗ್ ಮಾತ್ರ ಹೊಟ್ಟೆ ನೋವ ಅಂತ. ಆಗಿದ್ದೆ ತಡ ನಂಗೆ ಹೊಟ್ಟೆ ನೋವೇ ಮಾಯ. ಅವತ್ತಿಂದ ನಂಗೆ ರಂಗನ್ ಮೇಲೆ ತುಂಬಾ ಪ್ರೀತಿ. ಅದಕ್ಕೆ ವಾದಿರಾಜರು ಈ ಶ್ಲೋಕ ಹೇಳಿದ ತಕ್ಷಣ ನಂಗೆ ತುಂಬಾ ಖುಷಿ ಆಗೋಯ್ತು. ಸರಿ, ಇವಾಗ ರಂಗನ ದರ್ಶನ ಅಂತೂ ಆಯ್ತು, ಮುಂದೆ ಏನು? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾವೇರಿ ನದಿಗೆ ಬಂದಿದ್ದೇವೆ. ಈ ಕಾವೇರಿ ನದಿ ಯಾತ್ರಿ ನಿವಾಸ್ ಅಂತ ಕೇಳಿದ್ರೆ ಅವ್ರು ಇಲ್ಲಿ ತಂದು ಬಿಡ್ತಾರೆ. ನೀವು ಬೇರೆ ಕಡೆ ಕಾವೇರಿ ನದಿಗೆ ಹೋದ್ರೆ ಅಲ್ಲಿ ಗಲೀಜು ಅಥವಾ ಜನಸಮೂಹ ತುಂಬಾ ಇರುತ್ತೆ. ನೀವು ಯಾತ್ರಿ ನಿವಾಸ್ ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ಜನಸಮೂಹ ಗಲೀಜು ಎಲ್ಲ ಕಮ್ಮಿ ಇರುತ್ತೆ, ನೀವು ಬರ್ಬೋದು. ಈ ಕಾವೇರಿ ನದಿ ಎಂಥ ಪವಿತ್ರವಾದ ನದಿ ಅಂದರೆ ಋಜುಸ್ಥಾನಕ್ಕೆ ಯೋಗ್ಯರಾದ ವಾದಿರಾಜರು ಸ್ನಾನ ಮಾಡಿದಂತಹ ಪುಣ್ಯತೀರ್ಥ ಇದು. ಹಲವಾರು ಮಹನೀಯರು, ಮುಳಬಾಗಿಲು ಮಠದ ಮಹನೀಯರು, ವ್ಯಾಸರಾಜ ಮಠದ ಮಹನೀಯರೆಲ್ಲ ಸ್ನಾನ ಮಾಡಿದಂತಹ ತೀರ್ಥ ಇದು. ಅಂಥ ತೀರ್ಥದಲ್ಲಿ ನಾವು ಸ್ನಾನ ಮಾಡಬೇಕಂದ್ರೆ ಇದು ನಮ್ಮ ಭಾಗ್ಯ. ಕಾವೇರಿ ನದಿಯನ್ನು ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ 2 ಶ್ಲೋಕಗಳಿಂದ ವರ್ಣನೆ ಮಾಡ್ತಾರೆ. ಅದನ್ನು ನಾವು ತಿಳಿಯೋಣ. ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ ಧತ್ಸೆ ತ್ವತ್ಸೇವಯಾ ದೇವಿ ಕೋನು ಕುರಿಯ ಅನ್ನತಂ ಹೃದಿ. ಅಂದರೆ ಕಾವೇರಿ ಎಷ್ಟು ಭಕ್ತಿ ಮಾಡ್ತಾಳೆ ರಂಗನಾಥನನ್ನ ಅಂದರೆ ರಂಗನಾಥ ಅವಳ ಹೃದಯದಲ್ಲಿ ಯಾವಾಗಲೂ ನೆಲೆಸಿರ್ತಾನೆ ಅಂತ ಹೇಳ್ತಾರೆ. ಅಂದರೆ ನಾವು ನೋಡಿ, ಒಬ್ಬರ ಕಷ್ಟ ತಗೊಳ್ಳೋದೇ ನಮಗೆ ಎಷ್ಟು ಹಿಂಸೆ ಆಗುತ್ತೆ. ಅಂಥದ್ರಲ್ಲಿ ಕಾವೇರಿ ನಮ್ಮ ಕಷ್ಟಗಳನ್ನೆಲ್ಲ ಅವಳು ತಗೊಂಡು ದೇವರ ಭಕ್ತಿಯನ್ನು ಮಾಡ್ತಾಳೆ ಅಂದರೆ ಅವಳು ತುಂಬ ಯೋಗ ಜಾಸ್ತಿ ಅವಳಿಗೆ. ಅಂಥ ಪವಿತ್ರವಾದ ನದಿ ಇದು. ಅದರಲ್ಲಿ ನಾವು ಅವಳನ್ನು ನೋಡೋದೇ ನಮ್ಮ ಎಷ್ಟು ಜನ್ಮಗಳ ಪುಣ್ಯ ಮಾಡಿರ್ತೀವೋ ಏನೋ. ಕಾವೇರಿ ಅವಳ ಜಲಪಾನ ಮಾಡೋದ್ರಿಂದ ರಂಗನಾಥ ನಮ್ಮ ಹೃದಯದಲ್ಲೂ ನೆಲೆಸ್ತಾನೆ ಅಂತ ವಾದಿರಾಜರು ಹೇಳ್ತಾರೆ. ಬರೀ ಇಲ್ಲಿರುವ ಕಾವೇರಿ ಮಾತ್ರ ಜಲಪಾನ ಮಾಡಿದ್ರೆ ಸಾಕಾ, ಬೇರೆ ಕಡೆ ಮಾಡಿದ್ರೆ ನಮಗೆ ಪುಣ್ಯ ಬರಲ್ವಾ, ರಂಗನಾಥ ನಮ್ಮ ಹೃದಯದಲ್ಲಿ ನೆಲೆಸಲ್ವಾ ಅಂತ ಕೇಳಿದ್ರೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ 3. ಆ 3ರಲ್ಲೂ ಸ್ನಾನ ಮಾಡಿ, ಆದಿರಂಗ ಅಂದರೆ ಮೈಸೂರಿನ ಹತ್ತಿರದಲ್ಲಿರುವ ಶ್ರೀರಂಗಪಟ್ಟಣ, ಅಲ್ಲಿ ಜಲಪಾನ ಮಾಡಿದರೆ, ಮಧ್ಯರಂಗ ಅಂದರೆ ಶಿವನ ಸಮುದ್ರದಲ್ಲಿರುವ ಕಾವೇರಿ, ಅಲ್ಲಿ ಜಲಪಾನ ಮಾಡಿದರೆ, ಅಂತ್ಯರಂಗ ಅಂದರೆ ಶ್ರೀರಂಗ ಕ್ಷೇತ್ರದಲ್ಲಿ ಜಲಪಾನ ಮಾಡಿದರೆ ರಂಗನಾಥ ಅವನು ನಮ್ಮ ಹೃದಯದಲ್ಲಿ ಬರೋದು ನಿಶ್ಚಯವೇ ಅಂತ ವಾದಿರಾಜರು ಹೇಳ್ತಾರೆ. ಇನ್ನೊಂದು ಶ್ಲೋಕ ಹೇಳ್ತಾರೆ, ಮೋಕ್ಷದಾನ ಕ್ಷಮಾಸ್ತಂತಿ ಸರಿತಸ್ತತ್ರ ತತ್ರ ಹಿ ಕಾವೇರಿ ಚೋಳಭೂಮಾತ ಭುಕ್ತಿ ಮುಕ್ತಿಕರಿ ಸರಿತು ಅಂತ. ಇದು ತುಂಬ ಮುಖ್ಯವಾದ ಶ್ಲೋಕ, ಎಲ್ಲರೂ ಗಮನಿಸಬೇಕು. ಕಾವೇರಿ ಚೋಳಭೂಮಾತ ಅಂತ ಹೇಳ್ತಾರೆ. ಯಾಕೆ? ಕಾವೇರಿ ಕರ್ನಾಟಕದಲ್ಲಿ ತಾನೇ ಹುಟ್ಟೋದು. ಚೋಳಭೂಮಾತ ಅಂತ ಯಾಕೆ ಹೇಳಿದ್ರು? ಕಾವೇರಿ ನೋಡಿ, ಯಾರೇ ಆದರೂ ಒಂದು ದಾನ ಮಾಡಿದ್ಮೇಲೆ ಅವ್ರನ್ನ ನಾವು ಇಂದ್ರ ಚಂದ್ರ ಅಂತ ಹೊಗಳ್ತೇವೆ. ಆದರೆ ಕಾವೇರಿನೂ ಹಾಗೆ. ಅವಳು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಧನ ಧಾನ್ಯ ಫಲ ಪುಷ್ಪ ಎಲ್ಲವನ್ನ ತನ್ನ ನೀರಿನಿಂದ ದಾನ ಮಾಡಿ ಇಲ್ಲಿ ಬರ್ತಾಳೆ, ಇಲ್ಲೂ ದಾನ ಮಾಡ್ತಾಳೆ, ಆಮೇಲೆ ರಂಗನಾಥನ ಪಾದಕ್ಕೆ ಹೋಗ್ತಾಳೆ. ಅಂಥ ಕಾವೇರಿನ ಇಲ್ಲಿ ನಾವು ಸ್ಮರಿಸಬೇಕು ಅಂತ ವಾದಿರಾಜರೇ ಹೇಳಿದ ಮೇಲೆ ನಾವು ಯಾವುದೇ ರೀತಿಯ ಜಗಳವನ್ನು ಆಡಬಾರ್ದು. ಕಾವೇರಿಗೂ ತಮಿಳುನಾಡು ಕಾವೇರಿ ಇದು, ಕರ್ನಾಟಕದ ಕಾವೇರಿ ಅಂತ ಯಾವತ್ತೂ ಜಗಳ ಆಡಬಾರ್ದು. ಇಲ್ಲಿರುವ ಕಾವೇರಿನ ಸ್ತುತಿ ಮಾಡಿದ್ರೆ ನಮಗೆ ಪುಣ್ಯ ಅಂತ ನಾವೇ ಒಂದು ಅನುಸರಿಸ್ಕೊಂಡು ಹೋದರೆ ನಮಗೂ ಪುಣ್ಯ ಜಾಸ್ತಿ. ನಾವು ಅನುಸರಿಸ್ಕೊಂಡು ಹೋದರೆ ನಮ್ಮ ರಾಜ್ಯಕ್ಕೂ ಕ್ಷೇಮಕರವಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಯ ಕಾವೇರಿ ನದಿಯನ್ನು ಸ್ತೋತ್ರ ಮಾಡ್ತಾ ನಮ್ಮ ಈ ಕಾವೇರಿ ನದಿಯ ಸ್ತೋತ್ರವನ್ನು ಮುಗಿಸ್ತೇವೆ. ಧನ್ಯವಾದಗಳು. ಶ್ರೀರಂಗನಾಥ ಕ್ಷೇತ್ರದ ಕುರಿತಾಗಿ ತೀರ್ಥ ಪ್ರಬಂಧದಲ್ಲೇ ಹೇಳದೇ ಇರತಕ್ಕಂತಹ ಒಂದು ವಿಚಾರವನ್ನು ಶ್ರೀ ಸುಮಧ್ವ ವಿಜಯದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರು ಸಂಚಾರ ಕ್ರಮೇಣ
ಶ್ರೀರಂಗನಾಥ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಶ್ರೀಮದಾಚಾರ್ಯರು ಚಾತುರ್ಮಾಸ ವ್ರತವನ್ನು ಮಾಡಿದರು. ಕವೇರ ಕನ್ಯಾ ಹಿಮವಾಯು ಸೇವಿತಂ ಅಂತ ಹೇಳಿಕೊಂಡು ತೀರ್ಥಕ್ಕೆ ಯಾತ್ರೆ ಮಾಡ್ತಾ ಹೋದಲ್ಲಿ ಶ್ರೀರಂಗನಾಥನ ಕ್ಷೇತ್ರದಲ್ಲಿ ಚಾತುರ್ಮಾಸ ವ್ರತವನ್ನು ಮಾಡಿದರು ಅಂತ ಉಲ್ಲೇಖ ಇದೆ ಸುಮಧ್ವಯದಲ್ಲಿ. ಅಂತಹ ಪವಿತ್ರವಾಗಿರತಕ್ಕಂತಹ ಶ್ರೀರಂಗನಾಥ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀರಂಗನಾಥನು ನಮ್ಮೆಲ್ಲರೂ ಕೂಡ ಅನುಗ್ರಹಿಸಿ, ನಿಮ್ಮನ್ನು ಅನುಗ್ರಹಿಸಿ. ಶ್ರೀರಂಗನಾಥ ಮತ್ತೆ ಶ್ರೀರಂಗನಾಥ ಕ್ಷೇತ್ರನ ನೋಡ್ಬಿಟ್ಟು ಅಂತೂ ಇಂತೂ ಮುಗಿಸೇ ಬಿಟ್ವಪ್ಪ. ಅಷ್ಟೇ ಇಲ್ಲ ಮತ್ತೆ ಶ್ರೀ ಸುತ್ತ ಇರೋ ಕಾವೇರಿ ಮತ್ತೆ ಮಠಗಳು ಅಂದ ತಕ್ಷಣ ನಂಗೆ ಜ್ಞಾಪನ ಆಯ್ತು. ವ್ಯಾಸರಾಜ್ ಮಠ, ಉತ್ತರಾದಿ ಮಠ, ರಾಯರ್ ಮಠ, ಇದರಲ್ಲೆಲ್ಲದ್ರಲ್ಲೂ ಕೂಡ ಮಹನೀಯರಿದ್ದಾರೆ. ಅವ್ರ ಬಗ್ಗೆ ಹೇಳೋ ಸಾಮರ್ಥ್ಯ ಅಂತೂ ನಮಗಿಲ್ಲ. ಅದಕ್ಕೋಸ್ಕರ ಅಲ್ಲಿರೋರ ಹತ್ರನೇ ಮಾತಾಡ್ಸಿದೀವಿ. ಆ ವಿಡಿಯೋ ನೋಡ್ಲಿಕ್ಕೆ ಮರಿಬೇಡಿ. ಮತ್ತೆ ಶ್ರೀರಂಗ ಕ್ಷೇತ್ರದ ಬಗ್ಗೆ ನಾವು ಮಹಿಮೆ ಕೊಟ್ಟಿರೋಂತ ಶ್ರೀರಂಗ ಕ್ಷೇತ್ರಕ್ಕೆ ಹೋಗದೆ ಇರಬೇಡಿ. ಶ್ರೀರಂಗ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರೋ ಇನ್ನೂ ಜಾಸ್ತಿ ವಿಷಯಗಳನ್ನ ತಿಳ್ಕೊಂಬನ್ನಿ. ನಮ್ಮ ಮುಖ್ಯ ಉದ್ದೇಶ ಏನಿತ್ತಂದ್ರೆ ವಾದಿರಾಜರ ತೀರ್ಥ ಪ್ರಬಂಧ ಗ್ರಂಥ ಎಲ್ಲರ ಮನಸ್ಸಿಗೆ ಮುಟ್ಬೇಕಂತ ಇತ್ತು. ಕೊನೆಗೂ ಅದು ಸಫಲ ಆಯ್ತು. ನಂದೇನಾ? ಈ ಡಾಕ್ಯುಮೆಂಟ್ರಿ ಶೂಟ್ ಮಾಡಕ್ಕೆ ತುಂಬಾ ಜನ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಮತ್ತೆ ಇದರಲ್ಲಿ ನಾವು ಸಣ್ಣ ಪುಟ್ಟ ತಪ್ಪು ಮಾಡಿರ್ತೀವಿ, ಅದನ್ನೆಲ್ಲ ನೀವು ಕ್ಷಮಿಸಿ ನಮಗೆ ಪ್ರೋತ್ಸಾಹ ನೀಡ್ಬೇಕಂತ ಎಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದಗಳು.